ಕೊಟ್ಟವನೇ ಕೆಲಸಕ್ಕೆ ಪರದಾಡ್ತಿರ್ತಾರಲ್ಲ ಯಾವುದೋ ಒಂದು ಕತೆ ಆಗ್ಲಿ, ಯಾವುದೋ ಒಂದು ಸ್ಟೋರಿ ಆಗ್ಲಿ, ಯಾವುದೋ ಒಂದು ರೀಲ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಎಸ್.ಎಂ. ಸಚಿನ್. ಸೊ ಕೆಲಸ ಕೊಟ್ಟವನೇ ಕೆಲಸಕ್ಕೆ ಪರದಾಡಿದಾಗ, ಸೊ ಇವತ್ತಿನ ಈ ಒಂದು ಕಂಟೆಂಟ್, ಸೊ ಇವತ್ತಿನ ಈ ಒಂದು ವಿಡಿಯೋ ಉದ್ದೇಶ ಯಾಕಪ್ಪ ಈ ಮಾತು ನಿಮ್ಗೆ ಹೇಳತ್ತಂದ್ರ, ಯಾರ ಹತ್ರನು ಕೆಲ್ಸನ ಕೇಳ್ದ, ಯಾರ ಹತ್ರನು ನನಗೊಂದ್ ಕೆಲ್ಸ ಐತೆನಾ ಕೊಡ್ರಿನಾ ಅಂತ ಕೇಳಿದಂತಹ ವ್ಯಕ್ತಿ ಸೊ ಒಂದ್ಸರಿ ಟ್ರೈ ಮಾಡ್ಬೇಕಂತ ಎಲ್ಲಾರು ಏನಾದ್ರೂ ಕೆಲ್ಸ ಅದಾವೇನ ಅಂತ ಕೇಳಿದಾಗ ಅವನಿಗಾದಂತಹ ಅನುಭವಗಳು, ಅವನಿಗಾದಂತಹ ಕೆಲವೊಂದು ವಿಷಯಗಳ ಬಗ್ಗೆ ಸೊ ನಿಮ್ಗೆ ಇವತ್ತ ಹೇಳ್ಬೇಕಂತ ಡಿಸೈಡ್ ಮಾಡಿದೀನಿ. ಸೊ ಇದು ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಏನಾಗಿರ್ತೈತಲ್ಲ, ಸೊ ಇದು ಹಾಗೆ ಆಗಿರ್ತೈತಿ. ಇದನ್ನ ಅವ್ರು ಅನುಭವಿಸಿರ್ತಾರ. ಸೊ ಪ್ರತಿಯೊಬ್ಬ ವ್ಯಕ್ತಿ ಕೆಲಸ ಬೇಕು ಅಂತ ಏನ್ ಪರದಾಡ್ತಿರ್ತಾರಲ್ಲ ಅಂತವ್ರ ಏನೈತಿಲ್ಲ, ಇದನ್ನೊಂದು ವಿಡಿಯೋ ನೋಡ್ರಿ. ಸೊ ಅವ್ರಲ್ದನ ಇನ್ನು ಕೆಲ್ಸ ಬೇಕು ಅನ್ನೋರು ಯಾರು ಇರ್ತಿರಲ್ಲ, ಸೊ ಅವ್ರಿಗೂ ಈ ಒಂದು ವಿಡಿಯೋ ಅರ್ಥ ಆಗ್ತೈತಿ. ಯಾಕಂತಂದ್ರ ಅಷ್ಟ ವಿಷಯಗಳ ಅಡಗಿರ್ತಾವ. ಸೊ ಈಗ ಯಾರೋ ಒಬ್ಬ ವ್ಯಕ್ತಿ, ಸೊ ಅನ್ನೊಂದು ಪರ್ಸನ್ ಅಂತ ಇಟ್ಕೊಳ್ಳೋಣ. ಸೊ XYZ ಅಥವಾ ಫಾರ್ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿರ್ಬೇಕಂದ್ರೆ ನಾನೇ ಅಂತ ತಿಳ್ಕೊಳ್ಳೋಣ. ಸೊ ಅಂದ್ರೆ ಒಂದು ವ್ಯಕ್ತಿನ ಇಟ್ಕೊಂಡಾಗ ಹೇಳಿದಾಗ ಅದು ನಿಮ್ಗ ಅನ್ಸುತ್ತೆ. ಯಾಕಂತಂದ್ರೆ ಯಾವುದೋ ಒಂದು ಕತೆ ಆಗ್ಲಿ, ಯಾವುದೋ ಒಂದು ಸ್ಟೋರಿ ಆಗ್ಲಿ, ಯಾವುದೋ ಒಂದು ರೀಲ್ಸ್ ಆಗ್ಲಿ, ಮತ್ತೊಂದೇನೋ ಆಗ್ಲಿ, ಅದನ್ನ ನೋಡ್ಬೇಕಂತಂದ್ರ ಅದ್ರಲ್ಲಿ ನಾವೇ ಅಪ್ಪ ಅಂತಂದು ನೋಡಿದ್ರ ಅದು ಇನ್ನೊಂದ್ ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಆಗ್ತೈತಿ. ಅದು ಒಂಥರ ಜಾಸ್ತಿ ನಮಗ ಮನಸ್ಸಿಗೆ ಮುಟ್ಟಿದಂಗ ಆಗ್ತೈತಿ. ಸೊ ಅದ್ರ ಸಲುವಾಗಿನ, ಸೊ ಫಾರ್ ಎಕ್ಸಾಂಪಲ್ ನಾನೇ ಅಂತ ಇಟ್ಕೊಳ್ಳೋಣ. ಸೊ ಒಂದ್ ಟೈಮ್ ಅಲ್ಲಿ ನಾನು ಎಲ್ಲ ನನ್ನ ಹತ್ರ ಕೆಲ್ಸಗಳು ಆ ಕಡೆ ಈ ಕಡೆ ಎಲ್ಲ ಸ್ವಂತ ಕೆಲಸ ಮಾಡ್ತಿರ್ತೀನಿ, ಅಥವಾ ಯಾರ ಹತ್ರನು ಕೆಲ್ಸಕ್ಕೆ ಹೋಗ್ತಿರಲ್ಲ. ಸೊ ಯಾರಿಗೂ ಕೆಲ್ಸ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಸೊ ಒಂದು ವೈಯಕ್ತಿಕವಾಗಿ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಂತ ಇರ್ತೀವಿ. ಅದಾದ ಬಳಿಕ ಸೊ ಹಂಗೆ ಕೆಲಸ ಎಲ್ಲ ರನ್ ಆಗ್ತಿರ್ತೈತಿ, ಮಾಡ್ತಿರ್ತೈತಿ ಅಂತಂದಾಗ ಒಂದ್ ಸರ್ಟನ್ ಟೈಮ್ ಅಂತ ಏನ್ ಬರ್ತಿರ್ತೈತಿಲ್ಲ, ಸೊ ಆ ಒಂದು ಟೈಮ್ ಅಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಒಂದು ಕೆಲಸ ಆಗಿರ್ಬೋದು, ಒಂದೊಂದು ಬಿಸ್ನೆಸ್ ಆಗಿರ್ಬೋದು, ಏನೋ ಒಂದು ಸ್ಟ್ರಕ್ ಆಗಿಬಿಡ್ತೈತಿ ಅಥವಾ ಸ್ಟಾಪ್ ಆಗಿಬಿಡ್ತೈತಿ. ಸೊ ಅಂತ ಟೈಮ್ ಅಲ್ಲಿ ಆ ವ್ಯಕ್ತಿ ಕೆಲ್ಸಕ್ಕೆ ಅಂತ ಏನ ಒಬ್ಬರ ಹತ್ರ ಕೇಳ್ತಿರ್ತಾನ, ಅಥವಾ ಎಲ್ಲೋ ಒಂದು ಬ್ಯಾಂಕ್ ಅಲ್ಲಿ ಹೋಗಿರು, ಎಲ್ಲೋ ಯಾವ್ದು ಫೈನಾನ್ಸ್ ಏನಾದ್ರು ಒಂದ್ರಲ್ಲಿ ಇಂಟರ್ವ್ಯೂ ಅಥವಾ ರಿಸ್ಯೂಮ್ ಕೊಟ್ಟು, ಫೈಲ್ ಕೊಟ್ಟು ಎಲ್ಲ ಮಾಡಿರ್ತಾನೆ. ಸೊ ಅಂತ ಮಾಡಿದಂತಹ ವ್ಯಕ್ತಿ ಕೆಲ್ಸನ ಬೇಕು ಅಂತ ಮಾಡ್ಬೇಕನ್ನೋ ಒಂದು ಹಂಬಲ. ಯಾಕಂತಂದ್ರ ಈ ಕಡೆಗೆ ಅವ್ನ ಕೆಲ್ಸಗಳು, ಅವ್ನ ಬಿಸ್ನೆಸ್ ಅದು ಕರೆಕ್ಟ್ ಆಗಿ ನಡೀತಿರಂಗಿಲ್ಲ, ಈ ಕಡೆಗೆ ಫೈನಾನ್ಷಿಯಲಿ ಒಂದ್ ಸ್ವಲ್ಪ ಇದಾಗಿರುತ್ತೆ ತಂದಾಗ ಏನೋ ಒಂದ್ ಮಾಡ್ಬೇಕು ಅಂತಂದು ಡಿಸೈಡ್ ಆದಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಅವ್ನು ವಾಪಸ್ ಏನಾದ್ರೂ ತಾನೇ ಸ್ವಂತವಾಗಿ ಪ್ರಯತ್ನ ಪಟ್ಟು ನಿಂತ್ಕೋತಾನ, ಅಥವಾ ಕೆಲ್ಸಕ್ಕೆ ಹೋದ್ರೆ ಬೆಟರ್ ಅನ್ನೋದನ್ನ ಈ ವಿಡಿಯೋದಾಗ ಹೇಳತ್ತನ. ಸೊ ಅವ್ನು ಹೋಗಿರ್ತಾನಂತ ಕೆಲ್ಸಕ್ಕೆಲ್ಲ ರೆಸ್ಯೂಮ್ ಎಲ್ಲ ಕೊಟ್ಟು ಕೇಳ್ತಿರ್ತಾನ ಆ ಕಡೆ ಈ ಕಡೆ. ಸೊ ಅಂದ್ರೆ ನೋಡಪ್ಪ ಯಾವ್ದಾದ್ರು ಸೊ ಒಂದ್ ಕೆಲ್ಸ ಹಂಗ ಹಿಂಗೆ ಇದ್ರೆ ಹೇಳು, ಹಂಗ ಹಿಂಗೆ. ಸೊ ಅವನ ಹತ್ರನೇ ಸಾಕಷ್ಟು ಸ್ಕಿಲ್ ಇರ್ತಾವ, ಸಾಕಷ್ಟು ಬಿಸ್ನೆಸ್ ಐಡಿಯಾಗಳು ಇರ್ತಾವ, ಎಲ್ಲ ಇರ್ತಾವ. ಬಟ್ ಯಾವ್ದನ್ನು ಮಾಡ್ತಿರಂಗಿಲ್ಲ, ಅಷ್ಟೊಂದು ಡೀಪ್ ಆಗಿ ತಗೊಂಡು ಅವ್ನು ಮಾಡ್ತಿರಂಗಿಲ್ಲ. ಸೊ ಅದ್ರ ಸಲುವಾಗಿ ಏನ್ ಮಾಡ್ತಾನ, ಇವ್ರ ಕಡೆ ಕೆಲ್ಸ ಕೊಡ ಇದ್ರ ಕೇಳ, ಹಂಗ ಹಿಂಗ. ಸೊ ತಮಾಷೆಗೆ ಹೇಳ್ತಿರ್ತಾನೋ ಅಥವಾ ಒಂದ್ ಸೀರಿಯಸ್ ಆಗಿ ಹೇಳ್ತಿರ್ತಾನೋ ಅನ್ನೋದ ಮುಂದೆ ಹೋಗ್ತಾ ಹೇಳ್ತಾನೆ ನಿಮಗ. ಹೋಗ್ತಾ ಕೇಳ್ತಿರ್ತಾನ, ರಿಸ್ಯೂಮ್ ಎಲ್ಲ ಕೊಟ್ಟಿರ್ತಾನ, ಎಲ್ಲ ಮಾಡಿರ್ತಾನ. ಫಾರ್ ದ ಫಸ್ಟ್ ಟೈಮ್ ಮಾತ್ರ ಒಬ್ಬರ ಕಡೆ ಕೆಲ್ಸಕ್ಕೆ ಅಂದ್ರೆ ಸೊ ಇಂಡಿವಿಜುವಲ್ ಆಗಿ ಹಂಗೇನೋ ಮಾಡಿರ್ತಾನ. ಬಟ್ ಕೆಲ್ಸ ಪ್ರಾಪರ್ ಆಗಿ ಕೆಲ್ಸಕ್ಕೆ ಅಂತೇಳಿ ಅಂದ್ರೆ ಈಗ ಹೆಂಗ ಆಸ್ ಅ ರೂಲ್ಸ್ ಅಂಡ್ ಪ್ರೊಸೀಜರ್ ಪ್ರಕಾರ ಹೋಗ್ಬೇಕಂತಂದ್ರ ಅವ್ನ ಏನ್ ರಿಸ್ಯೂಮ್ ಕೊಟ್ಟು ಮಾಡಿ ಆತರ ಹೋಗೋದ್ ಕೆಲ್ಸಕ್ಕೆ ಫಸ್ಟ್ ಟೈಮ್ ಹೋಗ್ತಿರ್ತಾನ. ಸೊ ಆ ಟೈಮಲ್ಲಿ ಏನಾಗತೈತಪ್ಪ ಅಂತಂದ್ರ ಹೋಗ್ತಾನ, ಕೇಳ್ತಾನ. ಸೊ ಒಂದ್ ದಿವ್ಸ ಕೇಳ್ತಾನ. ಸೊ ಅಂದ್ರೆ ಒಂದ್ 2 ಕಡೆ ರಿಸ್ಯೂಮ್ ಎಲ್ಲ ಕೊಟ್ಟಿರ್ತಾನ. ಸೊ ಒಂದ್ 2-3 ಕಡೆ ಕೊಟ್ಟಾಗ ಅವ್ರಿದ್ದಾರ ಹೇಳ್ತೀವಿ, ವಾಪಸ್ ಕರಿತೀವಿ, ಆತರ ಈ ತರ ತಂದಾಗ ಸೊ ಕರಿಯೋರು ಅವ್ರು ಆಸ್ ಪರ್ ಪ್ರೊಸೀಜರ್ ಅವ್ರು ಕರಿತಿರ್ತಾರ, ಮಾಡ್ತಿರ್ತಾರ, ಓಕೆ ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ಅವ್ರು ಕರಿಯೋವರೆಗೂ ಇವ್ನ್ಗೆ ಹೆಂಗಾಗಿರುತ್ತೆ, ಸೊ ಇನ್ಸ್ಟಂಟ್ ಬೇಕಾಗಿರ್ತೈತಿ. ಸೊ ಇನ್ಸ್ಟಂಟ್ ಯಾವ್ದಾದ್ರು ಒಂದ್ ಕೆಲಸ ಇದ್ರೆ ಸಾಕಪ್ಪ ಅನ್ನೋ ತರ ಇವಂಗಾಗಿರ್ತೈತಿ. ಸೊ ಅದನ್ನೆಲ್ಲ ಬಿಟ್ಟು ಏನ್ ಮಾಡ್ತಾನಪ್ಪ ಅಂತಂದ್ರ ಹೋಗ್ತಾ ಅಲ್ಲಿ ಕೇಳಿರ್ತಾನ. ಒಂದ್ ವಾರಕ್ಕ ಕೊಟ್ಟೆಲ್ಲ ರಿಸ್ಯೂಮ್ ಕೊಟ್ಟು ಒಂದ್ 2 ದಿವಸ ಆಗುತ್ತಾ, ಒಂದ್ 2-3 ದಿವಸದಲ್ಲಿ ನಿಮ್ಗೆ ಜಾಯಿನ್ ಮಾಡ್ಕೊಂಡ್ಬಿಡ್ತೀವಿ ಅಂದಿರ್ತಾರ, ಹಂಗಿಂದಿರ್ತಾರ. ಸೊ ಅದಾದ ನಂತರ ಒಂದ್ ವಾರ ಆಗುತ್ತ, ಅದಾದ ನಂತರ ಒಂದ್ 8 ದಿನ 10 ದಿನ ಆಗುತ್ತ, ಸೊ 12 ದಿನ ಆಗುತ್ತ.
ಅದಲ್ದನ ಒಂದ್ 15 ದಿವಸ ಆದ್ರೂ ವಾಪಸ್ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬರಲ್ಲ. ಸೊ ಇವನ್ ಏನ್ ಮಾಡಿರ್ತಾನ, ಪ್ರತಿ 4 ದಿನಕ್ಕೊಂದ್ಸರಿ ಅವರು ಸೊ 4 ದಿನ ಒಳಗ ನಿನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ ಅಥವಾ ಬಾ ಅಂತ ಅಂದಿರ್ತಾರ. ಸೊ ಈ ತರ ಎಲ್ಲ ಹೇಳ್ತಿರ್ತಾರ. ಈ ತರ ಎಲ್ಲ ಹೇಳುವಾಗನು ಅವ್ನ ಏನ್ ಮಾಡ್ತಾನ, ಹ್ಞೂ ಸರ್ ಆಯ್ತು ಓಕೆ ಅಂದ್ರೆ ಇವತ್ತೇನೋ ಇದಾಗಿರ್ತಾನ, ಮತ್ತೆ ನಾಳೆ ಭೇಟಿ ಆಗ್ತಿರ್ತಾನ, ಮತ್ತೆ ನಾಳೆ ಭೇಟಿ ಆಗ್ತಿರ್ತಾನ. ಸೊ ಈ ತರ ಎಲ್ಲ ಭೇಟಿ ಆಗ್ತಾ ಆಗ್ತಾ ಏನಾಗಿರ್ತೈತಿ ಅಂದ್ರೆ ಅವಂಗ ಸೊ ಲಾಸ್ಟ್ ಫೈನಲಿ ಎಲ್ಲಿವರೆಗೂ ಅವ್ನ್ ಪ್ರಯತ್ನ ಪಡ್ಬೇಕಂತ ಅನ್ಕೊಂಡಿರ್ತಾನ ಅಂದ್ರ ಒಂದ್ ಟೈಮ್ ವರ್ಗುನು. ಸೊ ಅವಾಗ ಏನಾಗತ್ತಂದ್ರ ಬರ್ತಾನ, ಸರ್ ಹಿಂಗ ಹಿಂಗ ಅಂತ ಕೇಳ್ತಿರ್ತಾನ, ಮಾಡ್ತಿರ್ತಾನ. ಬಟ್ ಅವ್ರ ರೆಸ್ಪಾನ್ಸ್ ಬರ್ತಾ ಬರ್ತಾ ಹೆಂಗಾಗ್ಬಿಡ್ತೈತಿ ಅಂದ್ರ, ಇನ್ನೇನು ನಿಂಗ ಒಂದ್ ಅಷ್ಟೊಂದ್ ಅರ್ಜೆಂಟ್ ಇದ್ರೆ ಕೆಲಸ ಇಲ್ಲಾರ ಹುಡ್ಕೋ, ನಮ್ ಕಡೆ ಇನ್ನು ಎಲ್ಲಾ ರೂಲ್ಸ್ ಪ್ರೊಸೀಜರು ಹಂಗೆ ಹಿಂಗೆ ಅದೆಲ್ಲ ಆದಾಗನ ನಾವು ತಗೊಳಾರ, ಇಲ್ಲ ಅಂತಂದ್ರ ಇಲ್ಲಪ್ಪ ನೋಡ್ಕೊ ನೀನ್ ಬೇರೆ ಕಡೆ. ಸೊ ಹಂಗೆ ಹಿಂಗೆ ಅತ್ತೆಲ್ಲ ಅಂತಾರ. ಸೊ ಅಂದಾಗ ಆ ವ್ಯಕ್ತಿ ಏನ್ ಮಾಡ್ಬೇಕು, ಆ ವ್ಯಕ್ತಿ ಕೆಲ್ಸಾನೇ ಮಾಡ್ಬೇಕಾ ಅಥವಾ ಅವನಲ್ಲಿ ಸೊ ಆಲ್ರೆಡಿ ಏನೋ ಒಂದ್ ಮಾಡ್ತಿರ್ತಾನೆ ಕೆಲಸ ಅಥವಾ ಬಿಸ್ನೆಸ್ ಅವ್ನ್ ಸ್ವಂತ. ಸೊ ಅದನ್ನ ಬಿಟ್ಟು ಈಗ ಕೆಲ್ಸಕ್ಕೆ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಅಂತ ಹೋಗ್ಬೇಕಾದ್ರೆ ಈ ತರ ಎಲ್ಲ ಸೊ ಕೆಲವೊಂದು ಈ ವಿಷಯಗಳು ಬರ್ತಿರ್ತಾವ. ಅವಾಗ ಅವನ್ ಏನ್ ಮಾಡ್ಬೇಕು, ಸೊ ಕೆಲ್ಸ ಅಂದ್ರೆ ಅವ್ರು ಕೊಡೋವರೆಗೂ ಅಥವಾ ಅವ್ರು ಕರೆಯೋವರೆಗೂ ವೇಟ್ ಮಾಡಿ ಅವನೊಂದ್ ಆ ಕೆಲಸ ಮಾಡ್ಬೇಕಾ, ಅಥವಾ ಅವನಲ್ಲಿರುವಂತಹ ಸ್ಕಿಲ್ಸ್, ಅವನಲ್ಲಿ ಏನಾದ್ರೂ ಒಂದು ಬಿಸ್ನೆಸ್ ಐಡಿಯಾ ಇದ್ರೆ ಸೊ ಅದು ಮತ್ತೆ ಫಸ್ಟ್ ಇಂದ ಆದ್ರೂ ಪ್ರಾಬ್ಲಮ್ ಇಲ್ಲ, ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ಏನಾದ್ರೂ ಒಂದ್ ಮಾಡಿ ಸ್ಟಾರ್ಟ್ ಮಾಡೋಣ ತನ್ನೋ ಐಡಿಯಾಕ್ ಹೋಗ್ಬೇಕಾ. ಯಾಕಂತಂದ್ರೆ ಈ ತರ ಎಷ್ಟೋ ಜನ ನೋಡ್ರಿ 2-3 ವರ್ಷ 4-5 ವರ್ಷ ಯಾಕೆ ಈ ಮಾತು ನಾನು ಹೇಳಾಕತ್ತನಪ್ಪ ಅಂತಂದ್ರ, 4-5 ವರ್ಷದಿಂದ ಒಬ್ಬೊಬ್ರು ಏನ್ ಮಾಡ್ತಿರ್ತಾರ, ಒಂದು ಜಾಬ್ ಹಿಡಿಬೇಕು, ಗೌರ್ಮೆಂಟ್ ಜಾಬ್ ಹಿಡಿಬೇಕು, ಓದ್ಲೇಬೇಕು ಅಂತ ಕಷ್ಟಪಟ್ಟು ಓದ್ತಿರ್ತಾರ, ಮಾಡ್ತಿರ್ತಾರ. ಸೊ ಅವ್ರಿಗೆ ಏನಾಗ್ಬಿಡ್ತೈತಿ ಅಂತಂದ್ರ ಒಂದು ಟೈಮಿಗೆ ಬಂದ್ 1 ವರ್ಷ 2 ವರ್ಷ ಪೇಶನ್ಸ್ ಅನ್ನೋದು ಯಾವ ಮಟ್ಟಕ್ಕೆ ಇದಾಗ್ಬಿಡ್ತೈತಪ್ಪ ಅಂತಂದ್ರ ಅಷ್ಟ್ರೊಳಗೂ ಪೇಶನ್ಸ್ ಕಾಕೊಂಡು ಸೊ ನಾ ಈ ವರ್ಷ ಆಗ್ಲೇಬೇಕು ಮಾಡ್ಲೇಬೇಕು ಅಂತಂದ ಅಷ್ಟೆಲ್ಲ ಕಾಯ್ತಿರ್ತಾರ. ಸೊ ಕರೆಕ್ಟ್ ಆಗಿ ಕಾಲ್ಫರ್ಮ್ ಆಗ್ಲಿಲ್ಲ, ಅಥವಾ ಈ ಪ್ರೈವೇಟ್ ಜಾಬ್ ಅಲ್ಲಿ ನಾ ಕೊಟ್ಟಂತಹ ಇಂಟರ್ವ್ಯೂಗಳು ಅವ್ರು ವಾಪಸ್ ಕರೀಲಿಲ್ಲ, ಸೊ ಅವರು ಹೇಳುವಂತಹ ಮಾಡಿಸುವಂತ ಕೆಲಸ ಇವ್ರಿಗೆ ಪೇಮೆಂಟ್ ಅಡ್ಜಸ್ಟ್ ಆಗಂಗಿಲ್ಲ, ಯಾಕಂತಂದ್ರೆ ಕೊಡೋ ಕಡಿಮೆ ಪೇಮೆಂಟ್ ಅಲ್ಲಿ ಅಷ್ಟೊಂದು ಕೆಲಸ ಎಲ್ಲ ಪ್ರೈವೇಟ್ ಅದೆಲ್ಲ ಹಾಕಿರ್ತಾವ ಅಂತೇಳಿ ಗೋರ್ಮೆಂಟ್ ಟ್ರೈ ಮಾಡ್ಬೇಕಂತೇಳಿ ಗೋರ್ಮೆಂಟ್ ಕೂತಿರ್ತಾರ. ಸೊ ಈ ಕಡೆ ಅವು ಕಾಲ್ಫರ್ಮ್ ಇರಲ್ಲ, ಈ ಕಡೆನೂ ಇರಲ್ಲ, ಅಥವಾ ಅವ್ರಿಗೆ ಏನೋ ಒಂದು ಸ್ಕಿಲ್ಸ್ ಅಥವಾ ಏನೋ ಒಂದು ಮಾಡ್ಬೇಕನ್ನೋ ಆಸೆ ಇರ್ತೈತಿ. ಅಂದ್ರೆ ಫೈನಾನ್ಷಿಯಲಿ ಫೈನಾನ್ಷಿಯಲ್ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಈ ಕಡೆ ಅವ್ರು ಅನ್ಕೊಳ್ಳೋದನ್ನು ಮಾಡಕ್ ಆಗ್ತಿರಂಗಿಲ್ಲ. ಈ ತರ ಎಲ್ಲ ಇದ್ದಾಗ ಸೊ ಮನುಷ್ಯ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅನ್ನೋದು ಒಂದು ಗೊತ್ತಾಗದೇನೆ ಸ್ಟ್ರಕ್ ಆಗ್ಬಿಡ್ತಾನ. ಸೊ ಆ ಸ್ಟ್ರಕ್ ಆದಂತಹ ವ್ಯಕ್ತಿ ಏನ್ ಮಾಡ್ಬೇಕು, ಹೆಂಗೆ, ಸೊ ಅವನೇನಾದ್ರೂ ಬಿಸ್ನೆಸ್ನೇ ಮಾಡ್ಬೇಕು ಅಥವಾ ಅವ್ನ ಏನಾದ್ರೂ ಸ್ಕಿಲ್ ನ ಉಪಯೋಗ ಮಾಡ್ಬೇಕು, ಅಥವಾ ಒಂದ್ ಏನಾದ್ರು ಒಂದ್ ಕೆಲಸ ಅಂತ ಹೇಳ್ತಾ ಇದನ್ನಲ್ಲ ಆ ಕೆಲ್ಸದ ಜೊತೆ ಅವ್ನ ಸ್ಕಿಲ್ ನ ಉಪಯೋಗ ಮಾಡ್ಕೊಂಡು ಸೊ ಏನಾದ್ರೂ ಒಂದ್ ಮಾಡ್ಬೇಕಾ ಅನ್ನೋದನ್ನೇ ಸೊ ಈ ಒಂದು ವಿಷಯ. ಯಾಕಂದ್ರೆ ನಾನೇ ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಸೊ ಅದಕ್ಕೆ ಏನಾಗುತ್ತೆ, ನೀವು ನೋಡ್ತೀರಾ ಇವನೇ ಕ್ವಶನ್ ಇವನೇ ಕೇಳ್ದ ಆನ್ಸರ್ ಇವನೇ ಹೇಳ್ದ ಅಂತಂದ್ರೆ ಸೊ ಅದು ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಗಿ ಬಿಡ್ತೈತಿ. ಸೊ ಯಾಕಂದ್ರೆ ನಾವು ಕ್ವಶನ್ ಕೇಳಿರ್ತೀವಿ ಪ್ಲಸ್ ಆನ್ಸರ್ ಇತ್ತಂದ್ರೆ ಅಲ್ಲಿಗೆ ಮುಗ್ದೋಗುತ್ತೆ. ಸೊ ನಾನಿವಾಗ ಈ ತರ ಇದ್ದಂತಹ ಕಂಡೀಷನ್ ಅಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಸೊ ಅವ್ನು ಏನ್ ಮಾಡ್ಬೇಕು ಅನ್ನೋದನ್ನೇ ನಾನು ನಿಮ್ ಮುಖಾಂತರ ಕೇಳ್ತಾ ಇದೀನಿ. ಸೊ ನೀವು ಇದನ್ನ ಕಮೆಂಟ್ ಮಾಡಿ ಹೇಳ್ಬೇಕು. ಯಾಕಂತಂದ್ರ ಅವನ ಬಿಸ್ನೆಸ್ ಅಥವಾ ಅವ್ನ ಸ್ಕಿಲ್ಸ್ ನ ಉಪಯೋಗ ಮಾಡ್ಕೊಂಡು ಮುಂದೆ ಬರ್ಬೇಕಾ, ಅಂದ್ರೆ ಮುಂದೆ ಬರ್ಬೇಕಂದ್ರೆ ಅವನ್ ಅಷ್ಟೊಂದ್ ಏನೋ ಕಷ್ಟಗಳಿರ್ತಾವ, ಯಾವ್ದಾರ ಏನೋ ಒಂದ್ ಇರ್ತೈತಿ. ಸೊ ಅವ್ನ್ ಮಾಡ್ಬೇಕಂತಂದ್ರ ಎಲ್ಲೋ ಒಂಥರ ಡಿಮೋಟಿವೇಟ್ ಆಗ್ತಿರ್ತಾನ. ಸೊ ಇದನ್ನ ಮಾಡಿದ್ರೆ ಮುಂದೆ ಆಗುತ್ತೋ ಇಲ್ಲೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವನಲ್ಲಿ ಇಲ್ಲದೆ ಇದ್ದಾಗ ಸೊ ಅವ್ನ್ ಏನ್ ಮಾಡ್ಬೇಕು ಅದನ್ನು ಪ್ಲಸ್ ಜಾಬ್ ಅಂತ ಟ್ರೈ ಮಾಡ್ತಾ ಇರುವಂತಹ ವ್ಯಕ್ತಿ ಏನಿವಾಗ ನಾನು ಹೇಳಿದ್ನಲ್ಲ ಸೊ ಅದು ಒಂದೇ ಜಾಬೇ ಮಾಡ್ಬೇಕಾ ಅಥವಾ ಅವ್ನ ಜಾಬ್ ಜೊತೆಗೆ ಸ್ಕಿಲ್ ಉಪಯೋಗ ಮಾಡ್ಕೋಬಾರ್ದಾ, ಸೊ ಯಾವ್ದು ಏನು, ಮತ್ತೆ ಇವೆರಡರ ಮಧ್ಯ ಗೌರ್ಮೆಂಟ್ ಜಾಬ್ಗೆ ಅಂತ ಎಷ್ಟೋ ಸಾಕಷ್ಟು ಜನ ಪ್ರಯತ್ನ ಪಡ್ತಿದ್ದಾರೆ. ಸೊ ಅವರು ಈ ಕಡೆ ಪ್ರೈವೇಟ್ ಜಾಬು ಮಾಡ್ತಾ ಇಲ್ಲ, ಈ ಕಡೆಗೆ ಏನ್ ಹೇಳಿದ್ನಲ್ಲ ಅವ್ರ ಸ್ವಂತ ಸ್ಕಿಲ್ಸ್ ಅವನು ಉಪಯೋಗ ಮಾಡ್ತಾ ಇಲ್ಲ, ಬಿಸ್ನೆಸ್ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ. ಸೊ ಇವ್ ಎರಡನ್ನು ಬಿಟ್ಟು ಗೌರ್ಮೆಂಟ್ ಜಾಬ್ನೇ ಆಗ್ಬೇಕು ಅಂತ ಕುಂತಿರೋರು ಅವ್ರು ಏನ್ ಮಾಡ್ಬೇಕು. ಸೊ ಇದಕ್ಕೆಲ್ಲ ನಿಮ್ಗೆ ಏನಾದ್ರು ಒಂದು ಉಪಯೋಗ ಅಥವಾ ಒಂದು ಉಪಾಯಗಳು ಬರ್ತಾ ಇರ್ತಾವೆ. ಯಾಕಂತಂದ್ರೆ ಸೊ ಒಬ್ನಲ್ಲಿ ಒಂದೇ ತರ ವಿಚಾರ ಇರಲ್ಲ. ಸೊ ಈ ವಿಡಿಯೋ ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅಂತಂದ್ರು ಒಂದು ಎಕ್ಸಾಂಪಲ್ ಅಲ್ಲಾಗಿ ಒಂದ್ 10 ಜನನ ನೋಡ್ತಾ ಇದ್ರ ಅಥವಾ ಒಂದು 100 ಜನ ನೋಡ್ತಾ ಇದ್ರ, ಆ 100 ಜನರಲ್ಲಿನೂ ಒಬ್ಬೊಬ್ರು ಥಾಟ್ ಒಂದೊಂದ್ ತರಾನೇ ಬರ್ತಿರ್ತಾವ. ಸೊ ಅದರಲ್ಲಿ ಏನಿಲ್ಲ ಅಂತಂದ್ರು ಒಂದ್ ರೇಷಿಯೋ ಹೇಳ್ತಾ ಇದೀನಿ, 100ಕ್ಕೆ 10 ಜನನಾದ್ರೂ ಕಂಪಲ್ಸರಿ ಕಮೆಂಟ್ ಮಾಡಿ. ಯಾಕಂತಂದ್ರೆ ನಿಮ್ಮಲ್ಲಿರುವಂತಹ ಒಪಿನಿಯನ್ಗಳು ಅಥವಾ ನಿಮ್ಗೆ ಯಾವ ತರ ಸ್ಕಿಲ್ಸ್ ಗಳಿದ್ವಿ, ಆ ಸ್ಕಿಲ್ ಯಾಕೆ ಮುಂದೆ ನಿಮ್ಗ ಒಂದು ಬೆಳೆಸ್ಕೊಳ್ಳಕ್ ಆಗ್ಲಿಲ್ಲ,
ಅಥವಾ ನಿಮ್ಗೆ ಏನ್ ಬಿಸ್ನೆಸ್ ಐಡಿಯಾಗಳಿದ್ವಾ, ಅಥವಾ ನೀವೇನಾದ್ರೂ ಪ್ರೈವೇಟ್ ಜಾಬ್ ಮಾಡ್ತಾ ಇದೀರಾ, ಪ್ರೈವೇಟ್ ಜಾಬ್ ಮಾಡ್ಕೊಂತ ಇದನ್ನ ಮಾಡ್ಬೇಕಂತಿದ್ರು ಅಲ್ಲಿಗೆ ಸ್ಟಾಪ್ ಆಯ್ತು ಅಂತ, ಈ ತರ ಏನಾದ್ರು ಐಡಿಯಾಗಳು, ಉಪಾಯಗಳು ಏನ್ ನಿಮ್ಮಲ್ಲಿ ಇದಾವೆ ಅನ್ನೋದನ್ನ ಸೊ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ರು ಈ ವಿಡಿಯೋನ ನೋಡ್ರಿ, ಅದೇ ರೀತಿಯಾಗಿ ಬೇರೆಯವ್ರಿಗೂ ಕಳಿಸ್ಕೊಡ್ರಿ. ಯಾಕಂತಂದ್ರೆ ಈ ಒಂದು ವಿಡಿಯೋದಿಂದ ಅವ್ರ ಕಮ್ಯುನಿಕೇಶನ್ಸ್, ಸೊ ಡೈರೆಕ್ಟ್ ಫೇಸ್ ಟು ಫೇಸ್ ನಾವು ಈ ವಿಡಿಯೋ ಮಾಡೋ ಉದ್ದೇಶ ಅಂತಂದ್ರೆ ನಿಮ್ ಜೊತೆ ನಮ್ ಜೊತೆ ಫೇಸ್ ಟು ಫೇಸ್ ಮಾತಾಡಕ್ ಆಗದೆ ಇದ್ರು ಸೊ ಈ ಒಂದು ವಿಡಿಯೋ ಮುಖಾಂತರ ನಾನ್ ನಿಮ್ಗೆ ಈ ತರ ನನಗನ್ಸಿರೋದು, ಈ ತರ ಸಮಸ್ಯೆಗಳು ಪ್ರತಿಯೊಬ್ಬರಲ್ಲೂ ಬಂದಿರ್ತಾವೆ. ಯಾವ್ದು ಮಾಡ್ಬೇಕು, ಯಾವ್ದು ಬಿಡ್ಬೇಕು, ಸೊ ಯಾವ ತರ ಈ ತರ ಪ್ರಾಬ್ಲಮ್ಗಳು ಬಂದಾಗ ಅವ್ನು ಯಾವ ತರ ಫೇಸ್ ಮಾಡ್ಬೇಕು ಅನ್ನೋದು ನಿಮಗೂ ಐಡಿಯಾಗಳಿದ್ರೆ ಅವನನ್ನ ಕಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಕಮೆಂಟ್ ಯಾವ್ದ್ರ ಬಗ್ಗೆ ಬಂದಿರುತ್ತೋ, ಅಥವಾ ಜಾಸ್ತಿ ಕಮೆಂಟ್ಸ್ ಯಾವ್ದ್ರ ಬಗ್ಗೆ ಬಂದಿರುತ್ತಲ್ಲ, ಅಥವಾ ಸ್ಕಿಲ್ಸ್ ಆಗಿರ್ಬೋದು, ಮತ್ತೆ ಬಿಸ್ನೆಸ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರೋರ್ ಬಗ್ಗೆ ಆಗಿರ್ಬೋದು, ಅಥವಾ ಪ್ರೈವೇಟ್ ಜಾಬ್ ಅಲ್ಲಿ ಕೆಲಸ ಮಾಡ್ತಿರೋರ್ ಆಗಿರ್ಬೋದು, ಸೊ ಇದ್ರಲ್ಲೆಲ್ಲ ನೀವು ಯಾವ ತರ ನೀವು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ, ಯಾವ್ದ್ರಲ್ಲಿ ಯಾವ್ದು ಜಾಸ್ತಿ ರೇಷಿಯೋ ಇರುತ್ತಲ್ಲ, ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಲ್ಲ ಮತ್ತೆ ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿ ಮಾಡಿ ಮತ್ತೆ ನಿಮ್ಗೆ ಏನೈತಲ್ಲ ನೆಕ್ಸ್ಟ್ ವಿಡಿಯೋ ಬಗ್ಗೆ ಅದ್ ಎರಡರದು ಅಥವಾ ಈ ಮೂರರದು ಏನ್ ಹೇಳಿದ್ನಲ್ಲ, ಸೊ ಇದಕ್ಕೊಂದ್ ಏನಾದ್ರು ಸೊಲ್ಯೂಷನ್ ನ ನಿಮ್ಗೆ ಮುಂದಿನ ವಿಡಿಯೋದಾಗ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಈ ತರ ಕಮ್ಯುನಿಕೇಶನ್ ಬೆಳೆದಾಗ ಮಾತ್ರ ಒಂದ್ ಏನಾದ್ರು ಆಗೋಕ್ ಸಾಧ್ಯ. ಸುಮ್ನೆ ಸ್ಕ್ರೋಲ್ ಮಾಡ್ಕೊಂತು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ನಾನು ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಂಗೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂತಂದ್ರೆ ಮೇನ್ ಇಂಟೆನ್ಷನ್ ಇದೆ, ಸೊ ಫೇಸ್ ಟು ಫೇಸ್ ಮಾತಾಡೋದಕ್ಕೋಸ್ಕರ ಆಗಲ್ಲ ಅಂತ ಈ ಒಂದು ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ. ಸೊ ನಿಮ್ ವಿಚಾರಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನನಗನ್ಸಿರೋದು ಈ ತರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರಕ್ ಆಗಿರೋರು ಏನ್ ಮಾಡ್ಬೇಕು ಅನ್ನೋದನ್ನೇ ಈ ಉದ್ದೇಶ, ಈ ವಿಡಿಯೋದ ಒಂದು ಉದ್ದೇಶ. ಸೊ ಹೇಳಿದ್ನಲ್ಲ ಅವಾಗ್ಲೇ, ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ ಅಂತ ಹೇಳ್ತೇನೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.